ಕ್ಷೇತ್ರಕ್ಕೆ ಸುಳ್ಳು ಆರೋಪವನ್ನು ಮಾಡುವಂಥ ಕಿಡಿಗೇಡಿಗಳಿಂದ ಇವತ್ತು ಕ್ಷೇತ್ರದ ತೇಜಸ್ ಏನಿದೆ ಇದಕ್ಕೆ ತೊಂದರೆಯುಂಟು ಮಾಡುತ್ತಾ ಬರುವಂಥ ಕಿಡಿಗೇಡಿಗಳಿಗೆ ನಾವು ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ತಕ್ಕ ಉತ್ತರವನ್ನು ನೀಡಲಿಕ್ಕೆ ನಾವಿದ್ದೇವೆ. ಕಳೆದ 28 ವರ್ಷಗಳಿಂದ ನಾವು ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅದರ ಪಾಲುದಾರರಾಗಿ ನಾವು ಇದ್ದೇವೆ. ಇಷ್ಟು ವರ್ಷಗಳಿಂದ ಯಾವುದೇ ತೊಂದರೆಯನ್ನು ಕಾಣದವರು ಕಳೆದ 2 ವರ್ಷಗಳಿಂದ ಬಡ್ಡಿ ದಂಧೆ ಅಥವಾ ಇನ್ನಿತರ ಯಾವುದೋ ಸಮಸ್ಯೆಗಳನ್ನು ಹೊತ್ತುಕೊಂಡು ಇವತ್ತು ಯೋಜನೆ ಮುಂದೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಅವರ ನಾಚಿಕೆಯ ಸಂಗತಿ. ಯಾಕಂದರೆ ಯೋಜನೆ ಇದು ಕೇವಲ ನಿಂತ ನೀರಲ್ಲ, ಇದು ಹರಿಯುತ್ತಿರುವ ಎಷ್ಟೋ ಕುಟುಂಬಗಳಿತ್ತು. ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳನ್ನು ಸದೃಢವಾಗಿ ಬೆಳೆಸಿದಂಥ ಪ್ರೇರಣೆ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ನಾವು ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡ್ರೆ ಇವತ್ತು ನಾಯಕತ್ವ ಇರಬಹುದು ಅಥವಾ ಶ್ರೀ ಕ್ಷೇತ್ರದಿಂದ ನಡೆಯುತ್ತಿರುವಂತಹ ಭಜನಾ ಪರಿಷತ್ತಿನ ಮುಖಾಂತರ ಎಷ್ಟೋ ಭಜಕರನ್ನು ಸೃಷ್ಟಿ ಮಾಡಿದಂಥ ಇವತ್ತು ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಆದ್ದರಿಂದ ಈ ಯೋಜನೆಯ ಮುಖಾಂತರ ಎಷ್ಟೋ ಕುಟುಂಬಗಳು ಆರ್ಥಿಕವಾಗಿ ಬೆಳೆದು ನಿಂತು ಎಷ್ಟೋ ಇವತ್ತು ಕುಟುಂಬಗಳಲ್ಲಿ ಅವರ ಮಕ್ಕಳು ಡಾಕ್ಟರ್ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ಇವತ್ತು ಕಲಿತು ಒಂದು ಉನ್ನತ ಹುದ್ದೆಯಲ್ಲಿದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅಂತ ನಾವು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆದ್ದರಿಂದ ಕೇವಲ ಒಂದು ಇವತ್ತು ಸೌಜನ್ಯ ವಿಚಾರ ಅಂದರೆ ನಿಜವಾಗಿಯೂ ಸೌಜನ್ಯ ಹತ್ಯೆಯಾದಂಥ ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಈ ವಿಚಾರವನ್ನೇ ಇಟ್ಟುಕೊಂಡು ಇವತ್ತು ಕ್ಷೇತ್ರದ ಬಗ್ಗೆ ಸುಳ್ಳು ಆರೋಪವನ್ನು ಮಾಡುವುದು ಬಹಳ ತಪ್ಪಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆದ್ದರಿಂದ ನಾವು ಯಾವುದೇ ಈ ಸುಳ್ಳು ಆರೋಪಗಳನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಇವತ್ತು ಸವಾಲು ಮಾಡೋದಾದರೆ ನಾವು ಅದಕ್ಕೂ ಬದ್ಧವಿದ್ದೇವೆ. ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯಾವತ್ತು ನಮ್ಮೊಂದಿಗೆ ಅದರೊಟ್ಟಿಗೆ ನಾವು ಇದ್ದೇವೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ ಎನ್ನುತ್ತಾ ಈ ಮಾತನ್ನು ಹೇಳ್ತೇವೆ.